ಹಲೋ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ನಮ್ಮ ಸಾಯಿ ಗುಡ್ ಕ್ಲಾಸಸ್ ಆ್ಯಪ್ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನಾ ಇಲ್ಲಿ ಸ್ಕ್ರೀನ್ ಮೇಲೆ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಗೂಗಲ್ ಕ್ರೋಮ್ನಲ್ಲಿ ಹೋಗ್ಬಿಟ್ಟು ನೀವು ಸಾಯಿ ಗುಡ್ ಕ್ಲಾಸಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ನಮ್ಮ ಫಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ಸಾಯಿ ಗುಡ್ ಕ್ಲಾಸಸ್ ಅಂತ ಮೊದಲು ಏನು ತೋರಿಸಿದೆ ಇಲ್ಲಿ ಮಾರ್ಕ್ ಮಾಡಿದ್ದೀವಿ. ಸೊ ಆ ವೆಬ್ಸೈಟ್ ಮೇಲೆ ನೀವು ಹೋದರೆ ನಮ್ಮ ಫಸ್ಟ್ ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಮೊದಲೇ ಬರುವಂಥದ್ದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಸೊ ಈ ಸಾಯಿ ಗುಡ್ ಕ್ಲಾಸಸ್ ಫ್ರಂಟ್ ಪೇಜ್ನಲ್ಲಿ ಡೌನ್ಲೋಡ್ ನೌ ಅಂತ ಆಪ್ಷನ್ ಇದೆ. ಸೊ ಈ ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಮ್ಮ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಸೊ ನಮ್ಮ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಈ ಫ್ರಂಟ್ ಪೇಜ್ನಲ್ಲಿ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಕೇಳ್ತಾ ಇದೆ. ನೀವು ಕೆಳಗಡೆ ಮಾರ್ಕ್ ಮಾಡಿದೀವಿ ಕ್ರಿಯೇಟ್ ನ್ಯೂ ಅಕೌಂಟ್, ಅಲ್ಲಿ ಹೋಗಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಮಾತ್ರ ನಿಮ್ಗೆ ಏನಾಗುತ್ತೆ, ಈ ಅಕೌಂಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾ ತೋರಿಸಿರೋದು ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಏನು ಫಿಲ್ ಮಾಡಬೇಕು, ನೀವು ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ಫಾರ್ಮ್ ಓಪನ್ ಆಗುತ್ತೆ. ಈ ಫಾರ್ಮ್ನಲ್ಲಿ ನೀವು ನಿಮ್ಮ ನೇಮು, ಮೊಬೈಲ್ ನಂಬರ್, ಪಾಸ್ವರ್ಡ್, ಇಮೇಲ್ ಐಡಿ ಹಾಕಬೇಕಾಗುತ್ತೆ. ಸೊ ನಾ ಎಕ್ಸಾಂಪಲ್ ತುಂಬಿ ತೋರಿಸಿದ್ದೀನಿ ಇಲ್ಲಿ ಯಾವ ರೀತಿ ಫಾರ್ಮ್ನ ಫಿಲ್ ಮಾಡಬೇಕು ಅನ್ನೋದನ್ನ. ನೇಮ್ ಜಾಗದಲ್ಲಿ, ಫುಲ್ ನೇಮ್ ಜಾಗದಲ್ಲಿ ನೀವು ನೇಮ್ನ ಟೈಪ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಜಾಗದಲ್ಲಿ ನಿಮ್ಮ ನಂಬರ್ ಹಾಕಬೇಕು. ಒಂದೊಂದು ಬಾರಿ ಮೊಬೈಲ್ ನಂಬರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರುತ್ತೆ, ಆಗ ನೀವು ಕೊನೆ ನಂಬರ್ನ ಚೇಂಜ್ ಮಾಡಿ ಹಾಕಿದಾಗ ಆಟೋಮೆಟಿಕ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲೇ ಲಾಸ್ಟ್ ನಂಬರ್ 8 ಇದೆ, ಇದೇನಾದರೂ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬಂದರೆ 8 ತೆಗೆದು ನೀವು 7, 6, 9 ಯಾವುದಾದ್ರೂ ಒಂದು ನಂಬರ್ ಹಾಕ್ಬೋದು. ಅಕ್ಯುರೇಟ್ ಮೊಬೈಲ್ ನಂಬರ್ ಹಾಕ್ಬೇಕಂತ ಏನು ಯಾವುದೇ ಕಂಡೀಷನ್ಸ್ ಇರಲ್ಲ. ಪಾಸ್ವರ್ಡ್ ನಿಮ್ಗೆ ಇಷ್ಟ ಆಗಿರೋ 4 ನಂಬರ್ನ ನೀವು ಇಟ್ಕೋಬಹುದು. ಇಮೇಲ್ ಐಡಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೇಮು, ಮೊಬೈಲ್ ನಂಬರು, ಪಾಸ್ವರ್ಡ್ ಇವನ್ನ ಇಟ್ಕೊಂಡ್ರೆ ಸಾಕು. ಸೊ ಇವುಗಳನ್ನ ನೀವೆಲ್ಲ ಏನು ಫಿಲ್ ಮಾಡ್ತಾರಲ್ಲ, ಸೊ ಫಿಲ್ ಮಾಡಿದ ನಂತರ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅಕೌಂಟ್ ಒಳಗಡೆನೆ ಲಾಗಿನ್ ಆಗುತ್ತೆ. ಈ ರೀತಿಯಾಗಿ ಅಕೌಂಟ್ ಒಳಗಡೆ ಲಾಗಿನ್ ಬರುತ್ತೆ. ಸೊ ಅಕೌಂಟ್ ಒಳಗಡೆ ಬಂದಾಗ ಇಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿ, ಕಾಂಪಿಟೇಟಿವ್ ಎಕ್ಸಾಮ್, MBA, MCOM, PGCET, SSLC ಎಲ್ಲ ಕೋರ್ಸಸ್ಗಳಿರುತ್ತೆ. ನೀವು ಯಾವ ಕೋರ್ಸ್ಗೆ ಜಾಯ್ನ್ ಆಗ್ತಾ ಇದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾನಿಲ್ಲಿ KUD ಎಕ್ಸಾಮ್ ಬಂದಿರೋದ್ರಿಂದಾಗಿ KUD ತೋರಿಸ್ತಾ ಇದ್ದೀನಿ. ಸೊ KUD ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಸೊ KUD ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಸೊ ಧಾರವಾಡ ಯೂನಿವರ್ಸಿಟಿ ಏನಿದೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಎಲ್ಲಾ ಸೆಮಿಸ್ಟರ್ಗಳ ಹೆಸರುಗಳು ಬರುತ್ತೆ. ಸೊ ನಿಮ್ಗೆ ಯಾವ್ದು ಸೆಮಿಸ್ಟರ್ ಇದೆ, ಈ ಸೆಮಿಸ್ಟರ್ 1 ಇರ್ಬೋದು, 2, 3, 4, 5, 6 ನಿಮ್ದು ಯಾವ್ದು ಸೆಮಿಸ್ಟರ್ ಇದೆ, ನೀವು ಆ ಸೆಮಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಮಿಸ್ಟರ್ ಒಳಗಿರುವಂತಹ ಸಬ್ಜೆಕ್ಟ್ಸ್ ಗಳು ನಿಮಗೆ ಏನಾಗುತ್ತೆ, ಡಿಸ್ಪ್ಲೇ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನೀವು ನೋಡಬಹುದು, ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಸಬ್ಜೆಕ್ಟ್ಸ್ ಗಳು, ನಾನು 6th ಸಮ್ ಮೇಲೆ ಕ್ಲಿಕ್ ಮಾಡಿದೀನಿ. ಸೊ 6th ಸಮ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಸಬ್ಜೆಕ್ಟ್ಸ್ ಗಳು ಓಪನ್ ಆಗಿದೆ. ಸೊ ಇಲ್ಲಿ ಕಾಸ್ಟ್ ಅಕೌಂಟ್, ಇನ್ಕಮ್ ಟ್ಯಾಕ್ಸ್, ITR ಇವೆಲ್ಲ ಇದೆ. ಮೇಲ್ ನೋಡಿದ್ರೆ ನಿಮಗೆ ಇಂಗ್ಲಿಷ್ ಮತ್ತು ಕನ್ನಡ ಅನ್ನೋ ಶಬ್ದ ಇದೆ. ಸೊ 2 ಮೀಡಿಯಂ ಇರುತ್ತಲ್ಲ, ಇಂಗ್ಲಿಷ್ ಕನ್ನಡ. ಸೊ ಆ ಮೀಡಿಯಂಗಳಿದೆ. ನಿಮ್ಗೆ ಯಾವ ಮೀಡಿಯಂ ಬೇಕು ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಸಬ್ಜೆಕ್ಟ್, ಇದು ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಬ್ಲೂ ಏರಿಯಾ ಏನಿದೆ, ಬ್ಲೂ ಲೈನ್ ಏರಿಯಾ ಏನಿದೆ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಏನು ಸಬ್ಜೆಕ್ಟ್ ಮೇಲೆ, ಅಂದ್ರೆ ಸಬ್ಜೆಕ್ಟ್ ಇದು ಇಂಡಿವಿಜುವಲ್ ಸಬ್ಜೆಕ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಓಪನ್ ಆಗುತ್ತೆ. ಸೊ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಸೊ ನೀವು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದಾಗ ಏನು ಪೇಮೆಂಟ್ ಆಫ್ ಪೇಜ್ಗೆ ಸ್ಟಾರ್ಟ್ ಆಗುತ್ತೆ. ಪೇ ನೌ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಎಲ್ಲಾ ಸಬ್ಜೆಕ್ಟ್ ಮೇಲೆ 1000 ಅಂತ ತೋರಿಸುತ್ತೆ. ಇದರ ಅರ್ಥ ನೀವು ಎಲ್ಲಾದ್ರೂ ಹೋಗಿ ಪೇಮೆಂಟ್ ಮಾಡಿ ಜಾಯಿನ್ ಆಗ್ಬೋದು ಕ್ಲಾಸಿಗೆ. ಎವ್ರಿ ಸಬ್ಜೆಕ್ಟ್ಗೆ 1000 ಪೇಮೆಂಟ್ ಅಲ್ಲ, ಬದಲಾಗಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ಗೆ ನೀವು ಪೇ ಮಾಡಿದ್ರೆ ಆಟೋ ಓಪನ್ ಆಗುತ್ತೆ ಎಲ್ಲ ಸಬ್ಜೆಕ್ಟ್. ನಿಮಗೆ ಎಲ್ಲ ಕಡೆ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೋಸ್ಕರ ನಾವು ಆ ರೀತಿ ಸೆಟ್ಟಿಂಗ್ ಇಟ್ಟಿದ್ದೀವಿ. ಸೊ ಇದು ಒಂದು ಸಬ್ಜೆಕ್ಟ್ಗೆ ಪೇ ಮಾಡಿದ್ರೆ ಆಲ್ ಓಪನ್ ಆಗುತ್ತೆ. ಇಲ್ಲಿ ಬಂದಿರುವಂತ ಡಿಸ್ಪ್ಲೇದಲ್ಲಿರುವಂತ ಏನು ಇದು ಇದೆ, ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ನೀವು UPI, ಫೋನ್ ಪೇ ಇಂದ ಮಾಡಬಹುದು, ಗೂಗಲ್ ಪೇ ದಿಂದ ಮಾಡಬಹುದು, ಪೇಟಿಎಂ ನಿಂದ ಮಾಡಬಹುದು, ಡೆಬಿಟ್ ಕ್ರೆಡಿಟ್ ಕಾರ್ಡ್ ಮೂಲಕ ಮಾಡಬಹುದು. ಮತ್ತೆ ಬೇರೆ ಬೇರೆ ಆಫರ್ಸ್ ಇರುತ್ತೆ. ಮೇಲೆ ಅವೈಲೇಬಲ್ ಆಫರ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಅಮೌಂಟ್ ಕೂಡ ರೆಡ್ಯೂಸ್ ಆಗುತ್ತೆ. ನಿಮ್ಗೆ ಯಾವುದನ್ನ ನೀವು ಯೂಸ್ ಮಾಡ್ತಾರ ಅದ್ರ ಮೇಲೆ ಇರುತ್ತೆ. ಸೊ ಕಡಿಮೆ ಆಗುತ್ತೆ ಅಮೌಂಟ್ ಪೇಮೆಂಟ್ ಮಾಡುವಾಗ. ಇದು 1000 ರೂಪೀಸ್ ಆಲ್ ಸಬ್ಜೆಕ್ಟ್ಗೆ, ಆಲ್ ಸಬ್ಜೆಕ್ಟ್ ಕ್ವಶನ್ ಪೇಪರ್ಗೆ, ಆಲ್ ಸಬ್ಜೆಕ್ಟ್ ಬುಕ್ಸ್ಗೆ, ಆಲ್ ಸಬ್ಜೆಕ್ಟ್ ಕ್ಲಾಸಸ್ಗೆ. ಬರೀ ಒಂದು ಸಬ್ಜೆಕ್ಟ್ಗಲ್ಲ, ಇಷ್ಟು ಸಬ್ಜೆಕ್ಟ್ ನ ಬುಕ್ ಸಿಗುತ್ತೆ, ಇಷ್ಟು ಸಬ್ಜೆಕ್ಟ್ ನ ಕ್ಲಾಸ್ ಸಿಗುತ್ತೆ, ಇಷ್ಟು ಸಬ್ಜೆಕ್ಟ್ ನ ಏನು ನಿಮಗೆ ಕ್ವಶನ್ ಪೇಪರ್ಸ್ ಸಿಗುತ್ತೆ, ಕ್ವಶನ್ಸ್ ಸಿಗುತ್ತೆ, ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡೋ ಶಾರ್ಟ್ಕಟ್ ವಿಧಾನಗಳು, ವಾಟ್ಸ್ಆಪ್ ಗ್ರೂಪ್ ಎಲ್ಲವೂ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಪೇಮೆಂಟ್ ಕಂಪ್ಲೀಟ್ ಮಾಡಿದ ನಂತರ ಆಲ್ ಸಬ್ಜೆಕ್ಟ್ ಆಟೋಮೆಟಿಕ್ ಆಗಿ ತಾನಾಗಿನೇ ಏನಾಗುತ್ತೆ, ಓಪನ್ ಆಗುತ್ತೆ. ಈಗ ಇಲ್ಲಿ ನೋಡಬಹುದು ನೀವು, ಅಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದ್ದಿದ್ದು ಇನ್ ಯುವರ್ ಲೈಬ್ರರಿ ಅಂತ ಇದೆ. ಯೆಲ್ಲೋ ಕಲರ್ ಲೈನ್ ನೋಡಿ, ಇನ್ ಯುವರ್ ಲೈಬ್ರರಿ ಅಂದ್ರೆ ನಿಮ್ದು ಪೇಮೆಂಟ್ ಕಂಪ್ಲೀಟ್ ಆಗಿದೆ, ನೀವು ಕ್ಲಾಸಸ್ಗಳನ್ನ ಯೂಸ್ ಮಾಡಬಹುದು ನಂಗೆ. ಸೊ ನೀವು ಇಲ್ಲಿ ನೋಡಬಹುದು PDF ಅಂತ ಇದೆ.
ಸೊ PDF ಅಂತ ಏನಿದೆ, ಸೊ ಇದು PDF ಕ್ಲಾಸ್ ಅಂದ್ರೆ PDF ನೋಟ್ಸ್. ನಿಮಗೆ ಅಂದ್ರೆ ಏನು PDF ನೋಟ್ಸ್. ಈ ವಿಡಿಯೋ ಸೆಕ್ಷನ್ ಏನಿದೆ, ಇಲ್ಲಿ ಇಷ್ಟು ವಿಡಿಯೋಗಳು ಬರುತ್ತೆ. ಆಡಿಯೋ ಸೆಕ್ಷನ್ ಅಲ್ಲಿ ನೀವು ಕ್ಲಾಸಸ್ಗಳನ್ನ ಬರೀ ಕೇವಲ ಆಡಿಯೋದಲ್ಲಿ ಕೇಳಬಹುದು. ಕ್ವಶನ್ ಪೇಪರ್ ನಲ್ಲಿ 5 ವರ್ಷದ ಸಾಲ್ವ್ಡ್ ಕ್ವಶನ್ ಪೇಪರ್ ಇರುತ್ತೆ. IQ ಪೇಪರ್ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಪೇಪರ್, ಅಂದ್ರೆ ಪ್ರೆಸೆಂಟ್ ಬೀಳುವಂತ ಕ್ವಶನ್ಸ್ ಎಲ್ಲ ನಾವು ಈ ಸೆಕ್ಷನ್ ಅಲ್ಲಿ ಇನ್ಮೇಲೆ ಅಪ್ಲೋಡ್ ಮಾಡ್ತೀವಿ. ಇದರಲ್ಲಿ ಜಾಯ್ನ್ ಆದಾಗ ನಿಮಗೆ ಪೂರ್ತಿಯಾಗಿ ವಿತ್ ಆನ್ಸರ್ಸ್ ಸಿಗುತ್ತೆ. ನೀವು ಆನ್ಸರ್ ಕೂಡ ಹುಡುಕುವಂತ ಕಷ್ಟವನ್ನು ಅನುಭವಿಸೋ ಅವಶ್ಯಕತೆ ಇಲ್ಲ, ಅದನ್ನು ಕೂಡ ನಾವೇ ಪ್ರಿಪೇರ್ ಮಾಡಿ ಕೊಡ್ತೀವಿ. ಈಗ ನೀವು ಓಪನ್ ಮಾಡಿದಾಗ ನಿಮಗೆ PDF ಓಪನ್ ಆಗಿದ್ದನ್ನ ನೀವು ನೋಡ್ಬೋದು. ಸೊ PDF ಮೇಲೆ ಕ್ಲಿಕ್ ಮಾಡಿ, ಅಂದ್ರೆ ಪೇಮೆಂಟ್ ಆದ ನಂತರ ಈ ರೀತಿಯಾಗಿ PDF ಓಪನ್ ಆಗಿದೆ. ಸೊ ವಿಡಿಯೋ ಎಕ್ಸಾಂಪಲ್ ಎಲ್ಲ ಓಪನ್ ಆಗುತ್ತೆ. ವಿಡಿಯೋ ಓಪನ್ ಆಗುತ್ತೆ, PDF ಓಪನ್ ಆಗುತ್ತೆ, 5 ವರ್ಷದ ಹಿಂದಿನ ಕ್ವಶನ್ ಪೇಪರ್ ಸಿಗುತ್ತೆ. ನಾವು ಈಗ ಹಾಕುವಂತ ಪ್ರೆಸೆಂಟ್ ಯಾವ ಪೇಪರ್ ಬಂದಿದೆ ಆ ಕ್ವಶನ್ಸ್ ಸಿಗುತ್ತೆ. ಎಲ್ಲವೂ ನಿಮಗೆ ಕಂಪ್ಲೀಟ್ ಆಗಿ ನೋಟ್ಸ್ ಸಿಗುತ್ತೆ. ಆದ್ರಿಂದ ಆಪ್ ನ ಈ ರೀತಿಯಾಗಿ ನೀವು ಜಾಯಿನ್ ಆದ್ರೆ ಸಾಕು. ಸೊ ಒಂದು ಸಬ್ಜೆಕ್ಟ್ಗೆ 1000 ಅಲ್ಲ, ಆಲ್ ಸಬ್ಜೆಕ್ಟ್ಗೆ, ಅದು ಆಲ್ ಬುಕ್ಸ್ ಮತ್ತು ಸಬ್ಜೆಕ್ಟ್ಸ್ ಕ್ಲಾಸಸ್ ಪ್ಲಸ್ ವಾಟ್ಸ್ಆಪ್ ಗ್ರೂಪ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಸೇರಿ ಅದು 1000 ಫೀಸ್ ಇರೋದು. ಅಲ್ಲೂ ಕೂಡ ನೀವು ಪೇಮೆಂಟ್ ಮಾಡುವಾಗ ಅವೆಲ್ ಆಫರ್ಸ್ ಅಂತ ಮೇಲೆ ಇರುತ್ತೆ. ಆಫರ್ಸ್ ನ ಯೂಸ್ ಮಾಡಿದ್ರೆ ಇನ್ನೂ ಅಮೌಂಟ್ ರಿಡ್ಯೂಸ್ ಆಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸೇರೋಣ.